solution of pair of linear equation in two variables. ಏನಿದೆ ಅದು? ಇವಾಗ ನಾವು ಪೇರ್ ನೋಡ್ತಾ ಇದ್ದೀವಿ, ಸಿಂಗಲ್ ನೋಡ್ತಾ ಇಲ್ಲ, ಎರಡೆರಡು ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ನಿಮ್ಮ ಸೊಲ್ಯೂಷನ್ ಅಂತ ಹೇಳೋ ಪದ ಬಂದಿದೆ. ಸೊ ಇಲ್ಲೇನು ಅರ್ಥ? ಈ ಸೊಲ್ಯೂಷನ್ ಅಂತ ಹೇಳೋ ಪದ ಇಲ್ಲೇನ ಅದರದ್ದೇನಿಲ್ಲ ಅರ್ಥ. ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಆಲ್ಜಿಬ್ರೈಕ್ ಮತ್ತು ಗ್ರಾಫಿಕಲ್ ಮೆಥಡ್ ಮೀನಿಂಗ್ ನೋಡೋಣ. ಮೊದಲನೇದಾಗಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಹಾಗಾಗಿ ನಾವು ಎರಡು ಈಕ್ವೇಷನ್ ತೊಗೊಬೇಕು. ನಾನು ಎರಡು ಈಕ್ವೇಷನ್ ತೊಗೊಂಡಿದ್ದೀನಿ. x + y - 10 = 0, x - y + 4 = 0 ಅಂತ ಹೇಳಿ ಒಂದಷ್ಟು ವ್ಯಾಲ್ಯೂ ಬರ್ತೀನಿ ಆಲ್ರೆಡಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪಾಸ್ ಮಾಡಿ ಈಕ್ವೇಷನ್ 1ಗೆ ಯಾವುದು ಟ್ರೂ, ಈಕ್ವೇಷನ್ 2ಗೆ ಯಾವುದು ಟ್ರೂ ಅಂತ ಕಂಡುಹಿಡಿಬೇಕು. ಸರಿನಾ? ಅದಾದಮೇಲೆ ನೀವು ಗೆಸ್ ಮಾಡಿ ಯಾವುದು ನಿಮ್ಮ ಸೊಲ್ಯೂಷನ್ ಇರಬಹುದು ಅಂತ ಹೇಳಿ. ಆಯಿತಾ? ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಮೊದಲನೇದು 0 ಮತ್ತು 0, 0 0 ಇಲ್ಲಿ ಹಾಕಿ -10 = 0 ಫಾಲ್ಸ್ ಸ್ಟೇಟ್ಮೆಂಟ್. 0 - 0 + 4 = 0 ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದರೆ 4 ಬರುತ್ತೆ ಇಲ್ಲಿ 0 ಬರುತ್ತೆ, ಹಾಗಾಗಿ ಫಾಲ್ಸ್. -5 -1 ಮೈನಸ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಹಾಗಾಗಿ ಇಲ್ಲಿ ಫಾಲ್ಸು. -5 ಇಲ್ಲಿ ಇಲ್ಲಿ ಏನೋ ಬರ್ಬೋದು. -5 + 1 ಬರುತ್ತೆ ಇಲ್ಲಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತಲ್ವಾ. -5 + 1 + 4 -5 + 5 ಬರುತ್ತೆ, 0 = 0. ಇಲ್ಲಿ ನಮ್ಮ ಟ್ರೂ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲಿ. ಮುಂದಿಂದು 3 and -1. 3 - 1 - 10 ಇದು ಒಂದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಹಾಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್. 3 - 1 ಮೈನಸ್ ಆಫ್ ಮೈನಸ್ ವಿಲ್ ಬಿಕಮ್ ಪ್ಲಸ್ ಅಲ್ವಾ. 3 + 1 + 4 ಇದು ಪಾಸಿಟಿವ್ ವ್ಯಾಲ್ಯೂ, ಫಾಲ್ಸ್ ಸ್ಟೇಟ್ಮೆಂಟ್. 2 8 - 10, 2 + 8 is 10, 10 - 10 0, ಇಲ್ಲಿ ಟ್ರೂ ಸ್ಟೇಟ್ಮೆಂಟ್. ಇಲ್ಲಿ 2 - 8 + 4 ಇದು ನಿಮ್ಮ ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಇಲ್ಲೇ ಟ್ರೂ ಸ್ಟೇಟ್ಮೆಂಟ್ ಬರ್ತಾ ಇದೆ ಎರಡು ಕಡೆ. ಆಯಿತಾ? ಯಾವುದು ನಿಮ್ಮ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್? ಸಿಂಗಲ್ಗಲ್ಲ, ಪೇರ್ಗೆ ಯಾವ್ದು ನಿಮ್ಮ ಸೊಲ್ಯೂಷನ್ನು ಯಾವ್ದಿರ್ಬೋದು? ಗೆಸ್ ಮಾಡಿ. ಮೊದಲನೇದು ಮೂರನೇದು ಅಂತೂ ಅಲ್ಲ, ಎರಡನೇದು ನಾಲ್ಕನೇದು ಅದು ಆಗಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಎರಡು ಕಡೆನೂ ಟ್ರೂ ಆಗಬೇಕು, ಅಂಥ ವ್ಯಾಲ್ಯೂ ಸೊಲ್ಯೂಷನ್ ಆಗುತ್ತೆ ಫಾರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಏನಕ್ಕೆ ಉಪಯೋಗ ಇದು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಮುಂದಿಂದು ಹೇಗೆ ಕಂಡುಹಿಡಿತೀರಾ? ಯಾಕಂದರೆ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದೆ, ಇನ್ನು ವ್ಯಾಲ್ಯೂಸ್ ಬರ್ಕೊಂಡು ಹೋಗ್ಬೋದು, ಬಟ್ ಹೇಗೆ ಕಂಡುಹಿಡಿದು ಇದನ್ನು? ಅದನ್ನೇ ಗ್ರಾಫಿಕಲ್ ಮತ್ತು ಆಲ್ಜಿಬ್ರೈಕ್ ಮೆಥಡ್ ಅಂತ ಹೇಳಿ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದು. ಈ ಥರ ಸಿನಾರಿಯೋ, ಈ ಥರ ಎರಡೆರಡು ಈಕ್ವೇಷನ್ ಕೊಟ್ಟಾಗ ಅದರ ಸೊಲ್ಯೂಷನ್ ಹೇಗೆ ಸಿಗುತ್ತೆ ಅಂತ ಹೇಳೋದು ಬೇರೆ ಬೇರೆ ಮೆಥಡ್ ಇದೆ. ಬಟ್ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ಇವಾಗ ಗ್ರಾಫಿಕಲ್ ಮೀನಿಂಗ್ ನೋಡಿ ಅದು ಸೊಲ್ಯೂಷನ್ ಏನೇನು ಅಂತ ತಿಳ್ಕೊಳ್ಳೋಣ. ಸರಿನಾ? ಸೊ ಇವೆರಡು ಈಕ್ವೇಷನ್ಗೆ ಸೊಲ್ಯೂಷನ್ ಏನಿದೆ ಮತ್ತು ಗ್ರಾಫಿಕಲ್ ಮೀನಿಂಗ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಲೀನಿಯರ್ ಈಕ್ವೇಷನ್ ಆಫ್ ಟು ವೇರಿಯೇಬಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ದ ಗ್ರಾಫ್ ಎಕ್ಸಿಕ್ಯೂಟ್ ಮಾಡೋಣ. ಇಲ್ಲಿ ನಮ್ಮ ಫಸ್ಟ್ ಈಕ್ವೇಷನ್ ಕೋಎಫಿಷಿಯೆಂಟ್ಸ್ ಕೊಡಬೇಕು. 1 1 -10 ಅನ್ಕೊತೀನಿ. ಎರಡನೇದು 1 - 1 4, 1 - 1 4. ಓಕೆ, ನಮ್ಮ ಉತ್ತರ ಕಾಣಿಸ್ತಾ ಇದೆ ಇಲ್ಲಿ, ಸ್ವಲ್ಪ ಆ ಕಡೆ ಇದೆ ಆದರೆ. ನೋಡಿ ಇಲ್ಲಿ ಇದು ನಿಮ್ಮ ಮೊದಲನೇ ಈಕ್ವೇಷನು, ಇದು ಎರಡನೇ ಈಕ್ವೇಷನು. ಎರಡು ಒಂದು ಜಾಗದಲ್ಲಿ ಮೀಟ್ ಆಗ್ತಾ ಇದೆ, ಆ ಜಾಗನೇ ನಮ್ಮ ಉತ್ತರ. ಸರಿನಾ? ಝೂಮ್ ಮಾಡೋಣ ಸ್ವಲ್ಪ ಕ್ಲೀನಾಗಿ ನೋಡೋದಕ್ಕೆ. ಏನಿದು? ಈ ನಮ್ಮ ವ್ಯಾಲ್ಯೂ ಬಂದು 3 7 ಅಲ್ವಾ, 7 3 ಆ್ಯಕ್ಚುಲಿ. ಸೊ ಆಲ್ಜಿಬ್ರೈಕಲಿ ಡಸ್ ಇಟ್ ಮೇಕ್ ಸೆನ್ಸ್? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. 3 ಮತ್ತು 7 ಹಾಕಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 3 7 10 -10 0 ಬರುತ್ತೆ. 3 7 4, 3 + 4 7, 7 - 7 0 ಬರುತ್ತೆ. ಹಾಗಾಗಿ ಇದು ಟ್ರೂ ಸ್ಟೇಟ್ಮೆಂಟ್. ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಮಾತ್ರ ನಿಮ್ಮ ಸೊಲ್ಯೂಷನ್. ಯಾವುದನ್ನು ಬೇರೆ ತಗೊಳ್ಳಿ. ಎಕ್ಸಾಂಪಲ್ ಅದನ್ನು ಒಂದು ಒಳ್ಳೆ ರೌಂಡ್ ನಂಬರ್ ನೋಡೋಣ. 6 ಮತ್ತು 0
ನಮ್ಮ ಈಕ್ವೇಷನ್ 1 6 ಮತ್ತು 0, 6 ಮತ್ತು 4 ಸಾರಿ 6 ಮತ್ತು 4 6 ಮತ್ತು 4 ತಗೊಂಡಾಗ 6 4 10 10 ಮೈನಸ್ 10 ಟ್ರೂ ಸ್ಟೇಟ್ಮೆಂಟ್. 6 4 ಮೈನಸ್ 4 2 2 4 6 ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ. ಈ ಲೈನ್ಗೆ ಅದು ಸೊಲ್ಯೂಷನ್ ಆಗಿರ್ಬೋದು, ಆದರೆ ಇದಕ್ಕಲ್ಲ. ಕೆಂಪಿಗಿರೋ ಸೊಲ್ಯೂಷನ್ನು ಅದಕ್ಕೆ ಆಗೋಕ್ಕಾಗಲ್ಲ. ಒಂದು 4 ಇಂಟು ಬರ್ತದೆ ಅಲ್ವಾ. 4 ಇಂಟು ಹಾಕಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 4 8 4 8 12 2 ಬರುತ್ತೆ ಫಾಲ್ಸ್ ಸ್ಟೇಟ್ಮೆಂಟು. 4 8 4 4 8 8 ಮೈನಸ್ 8 0 ಟ್ರೂ ಸ್ಟೇಟ್ಮೆಂಟ್. ಇಲ್ಲಿ ನಮ್ಮ ಟ್ರೂ ಸ್ಟೇಟ್ಮೆಂಟ್ ಇರ್ಬೋದು ಅಲ್ವಾ, ಬಟ್ ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಇದು ನಮ್ಮ ಸೊಲ್ಯೂಷನ್ ಅಲ್ಲ. ಓಕೆ, ಇದು ನಮ್ಮ ಸೊಲ್ಯೂಷನ್. ಇದೆಲ್ಲ 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 ಒಂದೇ ಒಂದು ಸೊಲ್ಯೂಷನ್, ಸರಿನಾ. ಸೊ ಗ್ರಾಫಿಕಲ್ ಮೀನಿಂಗ್ ಏನಂತ ಹೇಳಿದ್ರೆ, ಇಟ್ಸ್ ದ ಕಾಮನ್ ಪಾಯಿಂಟ್ ವೇರ್ both the graph passes through. Point or points. ಲೀನಿಯರ್ ಈಕ್ವೇಷನ್ ಬಿಟ್ಟು ಬೇರೆ ಈಕ್ವೇಷನ್ ನೋಡಿದಾಗ ಇದು ಸಾಧ್ಯತೆ ಇದೆ ಪಾಯಿಂಟ್ಸ್ ಬರೋದು. ಆ್ಯಕ್ಚುಲಿ ಲೀನಿಯರ್ ಈಕ್ವೇಷನಲ್ಲೂ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ ಸೊಲ್ಯೂಷನ್ ಅಂತ ಹೇಳಿದ್ರೆ ಅಂತ ಏನಂತ. ನೀವು ಒಂದೆರಡು ಈಕ್ವೇಷನ್ ನೀವೇ ಸ್ವಂತ ತೊಗೊಂಡು ಪ್ಲಾಟ್ ಮಾಡಿ ಈ ಥರ ಎಲ್ಲ ನೀವು ವೆರಿಫೈ ಮಾಡಬೇಕು. ಒಂದೊಂದೇ ಪಾಯಿಂಟ್ ತೊಗೊಂಡು ಇದೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಬೇಜಾರಾಗುತ್ತೆ ಒಬ್ಬರೇ ಮಾಡೋದಕ್ಕೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಇವೆಲ್ಲ ಕೋಡಿಂಗ್ ಮಾಡ್ಬೋದು ಚಂದ. ಒಂದು ಅರ್ಧ ಗಂಟೆ, ಏನು ತುಂಬ ಬೇಕಾಗಲ್ಲ, ಅರ್ಧ ಗಂಟೆ ಮಾಡಿ ತುಂಬ ವಿಷಯ ಅರ್ಥ ಆಗುತ್ತೆ ಅಷ್ಟೇ. ನೀವೇನು 10 ಅವರು 2 ಗಂಟೆ 3 ಗಂಟೆ 10 ಗಂಟೆ ಹಂಗೆ ಕೂತ್ಕೊಂಡು ಓದಂಗಿಲ್ಲ. ಇವೆಲ್ಲ ಅರ್ಧ ಗಂಟೆ ವಿಷಯಗಳು ಅರ್ಥ ಮಾಡ್ಕೊಳ್ಳಿ, ಬಿಟ್ಟಾಕಿ. ಮಿಕ್ಕಿದೆಲ್ಲ ಅದಕ್ಕದೇ ಅರ್ಥ ಆಗುತ್ತೆ, ಸರಿನಾ.